ಮನೆಗಳ ಹಾನಿ ಅಂತ ಹೇಳಿದ್ರಿ ಸರ್. ಮನೆಗಳ ಪೂರ್ಣ ಪ್ರಮಾಣದಲ್ಲಿ ಮನೆಗಳ ಹಾನಿ ಆದ್ರೆ ನೀವು 120% ಮನೆಯನ್ನ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದ್ರಿ. ಎಷ್ಟು ವೆಚ್ಚದಲ್ಲಿ ಕಟ್ಟಿಸ್ಕೊಡ್ತೀರಾ ಅಂತ ಒಂದು ಮನೆ? ಒಂದು ಜನರಲ್ ಆಗಿ ದೇವರಾಜ ಅರಸು ಆವಾಸ್ ಯೋಜನೆಯಲ್ಲಿ 1,20,000 ಕೊಡ್ತೀವಿ. ಇಲ್ಲ ಶೆಡ್ಯೂಲ್ ಟ್ರೈಬ್ ಆದರೆ 1.5 ಲಕ್ಷ ಕೊಡ್ತೀವಿ ಮನೆ ಕಟ್ಕೊಡ್ತೀವಿ. ಸೊ ಈ ದುಡ್ಡು ಪ್ಲಸ್ ಈ ದುಡ್ಡು ಎರಡೂ ಸೇರಿಸಿ ಮನೆ ಕಟ್ಕೊಡ್ತೀವಿ. 120 ಲಕ್ಷ ಪ್ಲಸ್ 120 ಲಕ್ಷ 240 ಲಕ್ಷಕ್ಕೆ ಮನೆ ಕಟ್ಕೊಡ್ತೀವಿ. ಅವ್ರಿಗೆ 1.5 ಲಕ್ಷ ಕೊಡ್ತೀವಿ. ಸೊ 2,70,000 ಅವರು. ಯಾಕಂದರೆ ಅವ್ರಿಗೆ ಶಾಶ್ವತವಾಗಿ ಮನೆ ಕಟ್ಟಬೇಕು. ದುಡ್ಡು ಭಾಳ ಜನಕ್ಕೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಬಿಟ್ಟು ಆಮೇಲೆ ಕೊಡಲಿಲ್ಲ, ಆಮೇಲೆ ಮಿಸ್ಯೂಸ್ ಆಗೋಯ್ತು. ಅದಕ್ಕೆ ನಾವು ಈ ಸಾರಿ ಯೋಚನೆ ಮಾಡಿ ಮನೆ ಕಟ್ಕೊಡ್ಬೇಕು ಅಂತ ಮಾಡಿದ್ದೀವಿ. ಈಗ ಮಂಗಳೂರು ರೋಡು ಇದೆಯಲ್ಲ, ಮಂಗಳೂರು ಮಡಿಕೇರಿ ರೋಡ್ ಇದೆಯಲ್ಲ, ಇಲ್ಲಿ ಯಾವುದೇ ಶಿರಾಡಿ ಘಾಟ್. ಈಗ ನಾನೇ ಅಲ್ಲಿ ಹೋಗ್ತಾ ಇದ್ದೀನಿ. ಶಿರಾಡಿ ಘಾಟ್ಗೆ ಹೋಗಿ ಏನು ಡ್ಯಾಮೇಜ್ ಆಗಿದೆ ನೋಡ್ಕೊಂಡು ಮತ್ತೆ ಏನು ಮಾಡಬೇಕು ಅಂತ ನೋಡ್ಕೊಂಡು ಮಾಡ್ತೀವಿ. ಆಮೇಲೆ ಕೇಂದ್ರ ಸರ್ಕಾರ ಅದನ್ನು ಮಾಡಬೇಕಾಗಿರ್ತಕ್ಕಂಥದ್ದು, ಕೇಂದ್ರ ಸರ್ಕಾರದ ಜೊತೆಲೂ ಕೂಡ ಮಾತಾಡ್ತೀವಿ. ಈಗ ಮಳೆ ಬರೋದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಮಾಡಲಿಕ್ಕೆ ಅಂತ, ಈಗ ಎಲ್ಲೆಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಮಾಡಲಿಕ್ಕೆ ಅಲ್ಲಿ ಪ್ರಯತ್ನ ಮಾಡೋಣ. ಕೆಲವು ಪರ್ಮನೆಂಟ್ ಸೊಲ್ಯೂಷನ್ಗಳು ಮಾಡೋಕ್ಕಾಗಲ್ಲ, ಅಂಥ ಕಡೆ ನಾವು ಟೆಂಪ್ರರಿ ಸೊಲ್ಯೂಷನ್ಗಳನ್ನ ಮಾಡಲೇಬೇಕಾಗ್ತದೆ. ಇಲ್ಲ, ಈಗ ಇನ್ನೂ GSI ಸರ್ವೆ ನಡೀತಾ ಇದೆ. ಅವರು ಏನು ಸಲಹೆ ಕೊಡ್ತಾರೆ, ಅವ್ರು ಸಲಹೆ ಕೊಟ್ಟ ಮೇಲೆ ಅದ್ರ ಮೇಲೆ ನಾವು ಕ್ರಮ ತಗೋತೀವಿ. ಕೊಟ್ಟಿದ್ದಾರೆ ಸರ್. GSIಲಿ ಕ್ಯಾಟಗರಿ ನಾನು ಅವಿ ಲುಕ್ ಇಂಟು ಇಟ್. ಈಗಾಗಲೇ ಬೆಟ್ಟ ಪ್ರದೇಶದಲ್ಲಿ ಈಗಾಗಲೇ ಬಿರುಕು ಕೂಡ ಮೂಡಿದೆ. 2015 ಏನು ಪ್ರಕೃತಿ ವಿಕೋಪವಾಗಿ ಸಾಕಷ್ಟು ಬಿರುಕು ಮೂಡಿತ್ತು. ಈಗಲೂ ಕೂಡ ಬಿರುಕು ಮೂಡ್ತಾನೆ ಇದೆ. ಅಲ್ಲಿ ಕೆಳ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಒಂದು ರೀತಿ ಭಯ ಕಾಡ್ತಾನೆ ಇದೆ. ಪ್ರತಿ ಮಳೆಗಾಲ ಬಂತಂದ್ರು, ಅದರಲ್ಲೂ ಆಗಸ್ಟ್ ಮಳೆ ಬಂತಂದ್ರು ಸಾಕಷ್ಟು ಆತಂಕದಲ್ಲೇ ಇರ್ತಾರೆ. ಅಂಥವ್ರಿಗೆ ಪರ್ಯಾಯವಾದಂತಹ ಅದಕ್ಕೆ ಪರ್ಮನೆಂಟಾಗಿ ಏನಾದ್ರು ಅದಕ್ಕೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪರ್ಮನೆಂಟಾಗಿ ಅಂಥವ್ರಿಗೆ ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಜಿಲ್ಲೆಯಲ್ಲಿ 2015 ಕಂಟಿನ್ಯೂಸ್ ಪ್ರಾಬ್ಲಮ್ ಆಗ್ತಾನೆ ಇದೆ. ಬಟ್ ವಿಶೇಷವಾದಂತಹ ಅನುದಾನ ಅಂತ ಹೇಳಿ, ಅಂದರೆ ವಿಶೇಷ ಪ್ಯಾಕೇಜ್ ಅಂತ ಹೇಳಿ ಅವ್ರಿಗೆ ಕೂಡ ಜಿಲ್ಲೆಗೆ ಘೋಷಣೆ ಆಗಲಿಲ್ಲ. ಇಲ್ಲ, ಈ ಸರ್ ಮಾಡ್ತೀವಿ. ರೋಡ್ಸ್ಗಳು ಮಾಡಲಿಕ್ಕೆ, ಬ್ರಿಡ್ಜ್ಗಳು ಮಾಡಲಿಕ್ಕೆ ಒಂದು ವಿಶೇಷ ಪ್ಯಾಕೇಜನ್ನು ಕೊಡ್ತೀವಿ. ವಯನಾಡಿನಲ್ಲ, ಕಸ್ತೂರಿ ರಂಗನ್ ರಿಪೋರ್ಟ್ ಆಗಲಿ, ಗದ್ಯಾರ್ ರಿಪೋರ್ಟ್ ಆಗಲಿ ಅದು ಕೊಡ್ತಿದ್ದಾರೆ. ಬಟ್ ಅದನ್ನ ಒಪೋಸ್ ಮಾಡ್ತಾನೆ ಇದ್ದಾರೆ. ಯಾವ ಸ್ಟೇಟ್ ಗವರ್ಮೆಂಟ್ ಬಂದ್ರು ಅದೇ ಕಾಯ್ತಾ ಇರೋದು ಶಂದ್ರೆ ಅಲ್ಲಿ. ಸೊ ಇದನ್ನ ಏನಾದರೂ ನೀವು ಈಗ ನೋಡಮ್ಮ, ನಮ್ಮ ಸರ್ಕಾರ ಕಸ್ತೂರಿ ರಂಗನ್ ರಿಪೋರ್ಟು ಇಂದ ಉಪಯೋಗ ಆಗಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಗಿದೆ. ಅದರಿಂದ ಕಸ್ತೂರಿ ರಂಗನ್ ರಿಪೋರ್ಟ್ ಇದೆಯಲ್ಲಮ್ಮ, ಅದನ್ನು ತಿರಸ್ಕಾರ ಮಾಡಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಅಭಿಪ್ರಾಯ ಇರ್ತಕ್ಕಂಥದ್ದು ಸರ್ಕಾರದಲ್ಲಿ. ಸೊ ಅದನ್ನು ನಮ್ಮ ಇವರು ಎಂಥರು ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಅದನ್ನು ಇನ್ನೊಮ್ಮೆ ಚರ್ಚೆ ಮಾಡಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗಾಗಲೇ ಟೇಕನ್ ಎ ಡಿಸಿಷನ್ ಟು ರಿಜೆಕ್ಟ್ ದಿ ಕಸ್ತೂರಿ ರಂಗನ್ ರಿಪೋರ್ಟ್.